ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿಬಿಟ್ಟು 4000 ವಾಚ್ ಅವರ್ನ ಫಾಸ್ಟಾಗಿ ಕಂಪ್ಲೀಟ್ ಮಾಡ್ಕೊಬೋದು. ಯಾವ ಥರ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದರೆ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಅದರಿಂದ ಬರೋ ವಾಚ್ ಅವರ್ ಏನಿರುತ್ತೆ ಅದು ಮಾನಿಟೈಸೇಷನ್ಗೆ ಕೌಂಟ್ ಆಗಲ್ಲ. ಆದರೂ ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ರೆ ವಿಡಿಯೋನ ಕೊನೆ ತನಕ ನೋಡಿ ಆಯಿತಾ. ನಿಮ್ಗೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಇದನ್ನು ನೀವು ಟ್ರೈ ಮಾಡಿದ್ದೀರಾ ಅಂತಂದರೆ ಆದಷ್ಟು ಬೇಗ ನೀವು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ ಕೂಡ ಮಾಡ್ಕೊಬೋದು ಆಯಿತಾ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಕೊನೆಯಲ್ಲಿ ವಿಡಿಯೋ ಹೆಂಗೆ ಅನಿಸ್ತು ಅಂತ ಅಂದ್ಬಿಟ್ಟು. ಇನ್ನು ಏನಪ್ಪ ಅದು ಅಂತ ಟ್ರಿಕ್ಕು, ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಬೋದಾ ಅಂತಂದ್ರೆ ಗ್ಯಾರಂಟಿ ಕಂಪ್ಲೀಟ್ ಮಾಡ್ಕೊಬೋದು. ಆದರೆ ಶಾರ್ಟ್ಸ್ ಅಲ್ಲಿ ಬರೋ ವಾಚ್ ಅವರ್ಸ್ ಏನಿರುತ್ತೆ ಅದು ಕೌಂಟ್ ಆಗಲ್ಲ ಮಾನಿಟೈಸೇಷನ್ಗೆ. ನಿಮಗೆ ಗೊತ್ತೇ ಇರುತ್ತೆ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿ ಶಾರ್ಟ್ಸ್ ವೈರಲ್ ಹೋಗುತ್ತೆ ಅಷ್ಟು ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರ್ತಾರೆ. ಆ ಸಬ್ಸ್ಕ್ರೈಬರ್ನೆಲ್ಲಾನು ನೀವು ಶಾರ್ಟ್ಸ್ ಇಂದ ಬಂದಿರೋ ಸಬ್ಸ್ಕ್ರೈಬರ್ನ ನೀವು ಲಾಂಗ್ ವಿಡಿಯೋ ಕಡೆ ಟರ್ನ್ ಮಾಡ್ಬೋದು, ಗೊತ್ತಾ. ಈ ಟ್ರಿಕ್ಕು ತುಂಬಾ ಜನ ಯೂಸ್ ಮಾಡಲ್ಲ. ಇದನ್ನ ನಾನು ಇವತ್ತು ಹೇಳ್ತಿದ್ದೀನಿ ನಿಮ್ಗೆ, ಇದನ್ನ ಟ್ರೈ ಮಾಡಿ. ಶಾರ್ಟ್ಸ್ಗಳನ್ನ ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದೋ ಒಂದು ಇಷ್ಟ ಬಂದಂಗೆಲ್ಲ ಹಾಕಕ್ ಹೋಗ್ಬೇಡಿ, ಯೂಸ್ ಇಲ್ದಿರ ಹಾಕಕ್ ಹೋಗ್ಬೇಡಿ. ನೀವು ಏನೇ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಅದು ಲಾಂಗ್ ವಿಡಿಯೋಗೆ ರಿಲೇಟೆಡ್ ಆಗಿ ಶಾರ್ಟ್ಸ್ಗಳನ್ನ ಹಾಕಿ ಆಯ್ತಾ. ನೀವು ಲಾಂಗ್ ವಿಡಿಯೋನ ಹಾಕ್ಬಿಟ್ಟು ಅದ್ರ 1 ಅವರ್ ಬಿಟ್ಟು ನೀವು ಅದ್ರದ್ದು ರಿಲೇಟೆಡ್ ಆಗಿ ಒಂದು ಶಾರ್ಟ್ಸ್ ವಿಡಿಯೋನ ಹಾಕ್ಬಿಟ್ಟು ಅದರಲ್ಲಿ ನೀವು ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋ ತರ ನೀವು ಅದರಲ್ಲಿ ಏನಾದ್ರು ಹೇಳಿದೀರಾ ಅಂತಂದ್ರೆ ಲಾಂಗ್ ವಿಡಿಯೋ ಬಗ್ಗೆ ಹೇಳ್ಬಿಟ್ಟು ನೀವು ಅದರಲ್ಲಿ ಮೆನ್ಷನ್ ಮಾಡಿ ಹೇಳ್ಬೋದು. ಫುಲ್ ವಿಡಿಯೋ ಬೇಕು ಅಂತಂದ್ರೆ ನಿಮ್ಗೆ ಲಿಂಕ್ ಕೆಳಗಡೆ ಇರುತ್ತೆ, ಕ್ಲಿಕ್ ಮಾಡಿ ನೋಡಿ ಅಂತ ಅಂದ್ರಿ ಅಂತಂದ್ರೆ ಈ ಶಾರ್ಟ್ಸ್ ವಿಡಿಯೋದಲ್ಲಿ ಯಾರು ನಿಮ್ಮನ್ನ ನೋಡಿರ್ತಾರೆ ಅಲ್ವಾ, ಅವರಿಗೆ ಆ ವಿಷಯ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಗ್ಯಾರಂಟಿ ಅವರು ಲಾಂಗ್ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ. ಆವಾಗ ನಿಮ್ಮ ಲಾಂಗ್ ವಿಡಿಯೋಗೆ ವ್ಯೂಸ್ ಬರುತ್ತೆ, ಮತ್ತೆ ವಾಚ್ ಅವರು ಕೂಡ ಬೇಗನೆ ಕೌಂಟ್ ಆಗುತ್ತೆ. ಈ ಟ್ರಿಕ್ ನ ತುಂಬಾ ಜನ ಯೂಸ್ ಮಾಡಲ್ಲ, ಸುಮ್ಮನೆ ಏನೋ ಒಂದು ಇಷ್ಟ ಬಂದಂಗೆಲ್ಲ ಶಾರ್ಟ್ಸ್ಗಳನ್ನ ಹಾಕ್ತಿರ್ತೀರಾ. ನಮ್ಗೆ ಯೂಟ್ಯೂಬ್ ಇಂದ ಕೊಟ್ಟಿರೋ ಒಂದು ಒಳ್ಳೆ ಫೀಚರ್ ಅಂತಂದ್ರೆ ಅದು ಶಾರ್ಟ್ಸ್ ಆಯ್ತಾ. ಶಾರ್ಟ್ಸ್ ಇಂದ ನಾವು ತುಂಬಾ ಚೆನ್ನಾಗಿ ಬೆನಿಫಿಟ್ ನ ತಗೊಬಹುದು. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಅದೇ ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ತರ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ಗಳನ್ನ ಅದು ವೇಸ್ಟ್ ಆಗಿ ಇಟ್ಕೊಂಡಿದ್ದೀರಾ, ಯೂಸ್ ಇಲ್ದಿರೋ ತರ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಯೂಸ್ಲೆಸ್ ಮಾಡ್ಬಿಟ್ಟಿದ್ದೀರಾ ಶಾರ್ಟ್ಸ್ನ. ಹಂಗ್ ಮಾಡಕ್ ಹೋಗ್ಬೇಡಿ. ಅದರಿಂದ ನೀವು ಎಷ್ಟು ಚೆನ್ನಾಗಿ ಸಬ್ಸ್ಕ್ರೈಬರ್ನ ಮಾಡ್ಕೊಬಹುದು, ವಾಚ್ ಅವರ್ಸ್ ನ ಮಾಡ್ಕೊಬಹುದು, ಮತ್ತೆ ವ್ಯೂಸ್ ಬರ್ತಿಲ್ಲ ಅಂತಿರೋರಿಗೆ ವ್ಯೂಸ್ ಬರೋ ತರ ಮಾಡ್ಕೊಬಹುದು. ಎಲ್ಲದಕ್ಕೂ ಹೆಲ್ಪ್ ಆಗತ್ತೆ ಶಾರ್ಟ್ಸ್. ಇದನ್ನ ತುಂಬಾ ಜನ ಮಾಡೋದೇ ಇಲ್ಲ ಈ ಕೆಲಸನ. ಇದನ್ನ ಮಾಡಿ ಆಯ್ತಾ. ಈ ಟ್ರಿಕ್ ನ ನೀವು ಟ್ರೈ ಮಾಡಿದೀರಾ ಅಂತಂದ್ರೆ 100% ನಿಮ್ಗೆ ವ್ಯೂಸ್ ಬರುತ್ತೆ, ವಾಚ್ ಅವರ್ಸ್ ಕೌಂಟ್ ಆಗುತ್ತೆ. ಆದಷ್ಟು ಬೇಗ ನೀವು ಮಾನಿಟೈಸೇಷನ್ ನ ಮಾಡ್ಕೊಬಹುದು. ಟ್ರೈ ಮಾಡಿ ಆಯ್ತಾ. ಇದನ್ನ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ಟ್ರಿಕ್ ಏನಾದ್ರು ವರ್ಕ್ ಆಯ್ತು ಅಂತಂದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳೋದನ್ನ ಮರಿಬೇಡಿ. ಹಂಗೆ ವಿಡಿಯೋನ ಇಲ್ಲಿ ತನಕ ನೋಡಿರೋರು ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗ್ ಅನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ನನ್ನ ಮಿಸ್ ಮಾಡ್ಕೊಂತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.